ನಿಜವಾದ ರಾಮ, ನಿಜವಾದ ರಾವಣ ನಾವು ತ್ರೇತಾಯುಗದಾಗ ನೋಡಿಲ್ಲ ಅಂದ್ರೂ ಮುಂದಿನ ವರ್ಷ ದೀಪಾವಳಿಗೆ ರಾವಣನಾಗಿ ಯಶ್ ಅವರನ್ನ, ರಣಬೀರ್ ಕಪೂರ್ ಅವರನ್ನ ಶ್ರೀರಾಮನಾಗಿ, ಸಾಯಿ ಪಲ್ಲವಿ ಅವರನ್ನ ಸೀತೆಯನ್ನಾಗಿ ನಾವು ರಾಮಾಯಣ ಮೂವಿ ಒಳಗೆ ನೋಡ್ಬೋದಾಗಿದೆ. ಯಶ್ ಅವರ ಆಲ್ಸೋ ಇದಕ್ಕೆ ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತಲೇ ಹೇಳ್ಬೋದು ರಾಮಾಯಣ ಮೂವಿಗೆ. ಯಶ್ ಅವರ 6 ಅಕ್ಷರದಿಂದ ಸ್ಟಾರ್ಟ್ ಆಗೋ ಕ್ಯಾರೆಕ್ಟರ್ ಇವಾಗ ಅವ್ರವ್ರ ಫಿಲ್ಮ್ದಾಗ ಸಿಕ್ಕಾವು. ಅಂದ್ರೆ ರಾಮಾಚಾರಿ ಆಗಿರ್ಬೋದು, ರಾಜವಲಿ ಆಗಿರ್ಬೋದು, ಈ KGF ರಾಕಿ ಬಾಯಿ ಆಗಿರ್ಬೋದು, ಯಾವ ಸಿಕ್ಕಾವು ಅವಾಗೆಲ್ಲ ಮಾಸ್ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಧೂಳು ಎಬ್ಬಿಸು ಪರ್ಫಾರ್ಮೆನ್ಸ್ ಕೊಟ್ಟಾರಂತ ಹೇಳ್ಬೋದು. ಯಶ್ ಅವರನ್ನು ಇಷ್ಟು ದಿನ ನಾವು ಹೀರೋ ಆಗಿ ನೋಡಿದ್ದು, ಆದರೆ ಈಗ ಫಸ್ಟ್ ಟೈಮ್ ವಿಲನ್ ಆಗಿ ನೋಡುವ ಎಲ್ಲರಿಗೂ ಚಾನ್ಸ್ ಸಿಗತೈತಿ. ಯಾವ ಥರ ಹೀರೋ ಆಗಿ ಮನಸ್ಸು ಎಲ್ಲರನ್ನೂ ಗೆದ್ದಿದ್ದಾರೋ, ಆದರೆ ವಿಲನ್ ಆಗಿ ರಾವಣ ಆಗಿ ಯಾವ ಥರ ಎಲ್ಲರ ಮನಸ್ಸನ್ನ ಗೆಲ್ತಾರೆ ಅನ್ನೋದನ್ನು ನಾವು ನೋಡ್ಬೇಕಾಗಿ. ಇದ್ರೊಳಗೆ ಒಂದು ಎಕ್ಸೈಟ್ಮೆಂಟ್ ವಿಷಯ ಏನಂದ್ರೆ, ಇಬ್ಬರು ಫೇಮಸ್ ಮ್ಯೂಸಿಕ್ ಪ್ರೊಡ್ಯೂಸರ್ಗಳ ಒಂದೇ ಫಿಲ್ಮ್ ಮಾಡತ್ತಾರ, ಅದು ರಾಮಾಯಣ ಮಾಡತ್ತಾರ. ಈಗ ಸದ್ಯ ಮ್ಯೂಸಿಕ್ ಪ್ರೊಡ್ಯೂಸರ್ಗಳು ಅವ್ರು ಯಾರು ಅಂದ್ರೆ AR ರೆಹಮಾನ ಮತ್ತು ಹಾನ್ಸ್ ಜಮೀರ್ ಅವರ ಜರ್ಮನ್ದವರಾಗಿದ್ದು, ಅವರ ಫಿಲ್ಮ್ ಸ್ಕೋರರ್ ಮತ್ತು ಪ್ರೊಡ್ಯೂಸರ್ ಆಗಿದ್ದರು. ಹಾನ್ಸ್ ಜಮೀರ್ ಅವರ ಇಂಟರ್ಸ್ಟೆಲ್ಲರ್ ಮೂವಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇಂಟರ್ಸ್ಟೆಲ್ಲರ್ದ ಅದರೊಳಗಿನ ಎಲ್ಲ ಮ್ಯೂಸಿಕನ್ನು ಹಾನ್ಸ್ ಜಮೀರ್ ಅವರ ಮಾಡಿದ್ದಾರೆ. ಅವತ್ತು ಈ ಥರ ಫಿಲ್ಮ್ ಆಗೇ ಇಲ್ಲ. ಅಂದರೆ ಇಬ್ಬರು ಮ್ಯೂಸಿಕ್ ಪ್ರೊಡ್ಯೂಸರ್ಗಳು ಒಂದೇ ಫಿಲ್ಮ್ ಮಾಡ್ತಾರಂದ್ರೆ ಅದೆಷ್ಟು ಫೇಮಸ್ ಆಗ್ಬೋದು ಅನ್ನೋದನ್ನು ನೀವು ನೋಡಿರಿ. ಮೇನ್ ಎಕ್ಸೈಟ್ಮೆಂಟ್ ವಿಷಯ ಅಂದರೆ, ಇಂಟರ್ಸ್ಟೆಲ್ಲರ್ ಮೂವಿ ಯಾರು ನೋಡಿದ್ದೀರಿ ಅವರಿಗೆಲ್ಲ ಗೊತ್ತಿರುತ್ತೆ. ಆ ಮೂವಿ ಒಳಗಿನ ಎಲ್ಲ ಹಾನ್ಸ್ ಜಮೀರ್ ಅವರ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಈಗಿರೋ ಸ್ಟೈಲ್ಗೆ, ಅವರು ಈಗಿನ ವೈಬ್ಗೆ ಮತ್ತು ಅವರಿರೋ ಸ್ಟೈಲ್ಗೆ ಯಾವ ಥರ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು, ಆ ಥರ ಕ್ಯಾರೆಕ್ಟರ್ ರಾಮಾಯಣ ಪಾತ್ರದಾಗ ಸಿಕ್ಕೈತೆ ಅನ್ಕೋತಾರೆ ಎಲ್ಲರೂ. ಆ ಯಾವ ಥರ ಕ್ಯಾರೆಕ್ಟರ್ನ ಅವ್ರು ಮುಂದುವರಿಸಿದಾರೋ ಅನ್ನೋದನ್ನು ಈ ಮೂವಿ ಒಳಗೆ ಎಲ್ಲರೂ ನೋಡ್ತಾರೋ. ಯಶ್ ಅವರು ಕನ್ನಡದವರಾಗಿದ್ದರು. ಆದರೆ ಯಶ್ ಅವರ ಏನು ಅನ್ನೋದನ್ನು ಇಡೀ ವರ್ಲ್ಡ್ಗೆ, ಕನ್ನಡದವ್ರು ಏನು ಅನ್ನೋದು ಇಡೀ ವರ್ಲ್ಡ್ಗೆ ತೋರ್ಸಾಕೊಂಟಾರೋ. ಎಲ್ಲರೂ ಗ್ಲಿಮ್ಸನ್ನು ನೋಡ್ಕೊಂಬಂದು ನಿಮ್ಗೆ ಯಾವ ಥರ ಅನಿಸಿದ್ದನ್ನು ಕಮೆಂಟ್ ಮಾಡಿ ಹೇಳಿ.